41 ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಭಾರತೀಯ ಗಗನಯಾತ್ರೆಯ ಪಯಣ ಆರಂಭವಾಗಿದೆ. 12 ಗಂಟೆ 1 ನಿಮಿಷಕ್ಕೆ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಲ್ಲಿ ಶುಭಾಂಶು ಶುಕ್ಲಾ ಪ್ರಯಾಣವನ್ನ ಬೆಳೆಸಿದ್ರು. ಫ್ಲೋರಿಡಾದಲ್ಲಿರುವಂತಹ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ ಮಿಷನ್ 4 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಸ್ಪೇಸ್ ಎಕ್ಸ್ ಉಡಾವಣೆಯಾದ 10 ನಿಮಿಷಗಳ ನಂತರ ಶುಭಾಂಶು ಶುಕ್ಲಾ ಭಾರತೀಯರಿಗೆ ಭಾವನಾತ್ಮಕ ಸಂದೇಶವೊಂದನ್ನು ಕಳಿಸಿದ್ದಾರೆ. ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವು 41 ವರ್ಷಗಳ ನಂತರ ಬಾಹ್ಯಾಕಾಶವನ್ನು ತಲುಪಿದ್ದೇವೆ. ನಾವು ಸೆಕೆಂಡಿಗೆ ಸುಮಾರು 7.5 ಕಿಲೋಮೀಟರ್ನಷ್ಟು ಭೂಮಿಯ ಸುತ್ತ ಸುತ್ತುತ್ತಿದ್ದೇವೆ. ನನ್ನ ಭುಜದ ಮೇಲೆ ಭಾರತೀಯ ತ್ರಿವರ್ಣ ಇದೆ. ನಾನು ಈ ಪಯಣದಲ್ಲಿ ನಿಮ್ಮೊಂದಿಗಿದ್ದೇನೆ. ಇದು ISSಗೆ ನನ್ನ ಪ್ರಯಾಣದ ಆರಂಭ ಮಾತ್ರ ಅಲ್ಲ, ಭಾರತದ ಮಾನವ ಬಾಹ್ಯಾಕಾಶ ಹಾರಾಟದ ಯುಗದ ಆರಂಭವೂ ಆಗಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪ್ರಯಾಣದ ಭಾಗವಾಗಬೇಕು ಅಂತ ನಾನು ಬಯಸ್ತೇನೆ. ನಾವು ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನ ಒಟ್ಟಿಗೆ ಪ್ರಾರಂಭಿಸೋಣ ಅಂತ ಸಂದೇಶವೊಂದನ್ನು ಕಳಿಸಿದ್ದಾರೆ. 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ರಷ್ಯಾದ ಸುಯೇಜ್ ನೌಕೆಯಲ್ಲಿ ಅಂತರಿಕ್ಷ ಪ್ರವಾಸವನ್ನು ಕೈಗೊಂಡು ಇತಿಹಾಸವನ್ನು ನಿರ್ಮಿಸಿದ್ರು. ಬಳಿಕ ಬಾಹ್ಯಾಕಾಶ ಪ್ರಯಾಣ ಕೈಗೊಂಡಿರುವ ಎರಡನೆಯ ಭಾರತೀಯನೆಂಬ ಖ್ಯಾತಿ ಶುಭಾಂಶು ಶುಕ್ಲಾಗೆ ಸಿಕ್ಕಿದೆ.